ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವೀಕೆಂಡ್ ಒಳಗಡೆ ಅಂದ್ರೆ ಇವತ್ತು ಕಂಪ್ಲೀಟ್ ಆಗೋದ್ರ ಒಳಗಡೆ 4000 ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೆ. ಇನ್ನೂ ಒಂದು 400 ಜನ ಕಡಿಮೆ ಇದ್ದಾರೆ. ನೀವೆಲ್ಲ ಮನ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಸ್ವಲ್ಪ ಒತ್ತಿದ್ರೆ ಅದನ್ನ ರೀಚ್ ಆಗ್ತೀನಿ ಅಂತ ನನ್ನ ಒಪಿನಿಯನ್. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಇವತ್ತಿನ ದಿನ ಬಿಗ್ ಬಾಸ್ ಮನೆಯಲ್ಲಿ ಸಂಡೇ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ಫಸ್ಟ್ ಎಲಿಮಿನೇಷನ್ ಅಂತ ಬಂದಾಗ ತುಂಬಾ ಜನ ಭವ್ಯ ಗೌಡ ಎಲಿಮಿನೇಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಅದು ಫೇಕ್. ಅವ್ರ ನಾಮಿನೇಷನ್ಸ್ಗೆ ಬಂದಿಲ್ಲ, ಅದರಲ್ಲೂ ಸೆಲ್ಫ್ ನಾಮಿನೇಟ್ ಅಂತ ಹೇಳ್ತಾ ಇದ್ದಾರೆ, ಎಲಿಮಿನೇಟ್ ಅಂತ ಹೇಳ್ತಾ ಇದ್ದಾರೆ. ಭವ್ಯ ಗೌಡದು ಎಲಿಮಿನೇಷನ್ ಅನ್ನೋದು ಫೇಕು ಫೇಕು ಫೇಕು, ಎಲಿಮಿನೇಷನ್ ಆಗಿಲ್ಲ. ಇವಾಗ ಇವತ್ತು ಸಂಡೇ ವಿಚಾರದಲ್ಲಿ ಬಂದ್ರೆ ಏನೆಲ್ಲ ಆಗುತ್ತೆ ಅಂತಂದ್ರೆ, ಮಂಜಣ್ಣಗೆ ಬಿಗ್ ಬಾಸ್ ಕಡೆಯಿಂದ ಅಂದ್ರೆ ಸುದೀಪ್ ಅಣ್ಣ ಕಡೆಯಿಂದ ಒಂದು ಕೇಕ್ ಅನ್ನ ಕಳಿಸ್ಕೊಡ್ತಾರೆ ಬಿಗ್ ಬಾಸ್ ಹೌಸ್ ಒಳಗಡೆ. ಓಲ್ಡ್ ಮಂಕ್ ಶೇಪ್ ಅಲ್ಲಿ, ಒಂದು ಬಾಟಲ್ ಶೇಪ್ ಅಲ್ಲಿ ಒಂದು ಕೇಕ್ ಅನ್ನ ಕಳಿಸ್ಕೊಟ್ಟು ಕ್ಯಾಪ್ಟನ್ಗೆ ಕಟ್ ಮಾಡೋದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಮಾಮೂಲಿ ಹಾಡುಗಳು ಗೆಸ್ ಮಾಡೋದು, ಇದೇ ತರ ಫನ್ ಟಾಸ್ಕ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಫೈನಲ್ ಆಗಿ ಎಲಿಮಿನೇಷನ್. ಜಾಸ್ತಿ ಕುಯ್ಬೇಡ, ಎಲಿಮಿನೇಟ್ ಆಗಿದ್ ಯಾರು ಅಂತ ಹೇಳು. ಕೊನೆಯದಾಗಿ ಹೌಸ್ ಅಲ್ಲಿ ನಾಮಿನೇಷನ್ಸ್ ಅಲ್ಲಿ ಉಳ್ಕೊಳ್ಳೋದು ಇಬ್ರು, ಚೈತ್ರ ಮತ್ತೆ ಧರ್ಮ ಅವರು. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇರೋರು ಬೇರೆ ಯಾರು ಅಲ್ಲ, ಧರ್ಮಣ್ಣ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಓಟುಗಳಿಗೆ ವ್ಯಾಲ್ಯೂ ಇಲ್ಲ. ನಿಜವಾಗ್ಲೂ ಅವ್ರಿಗೆ TRPನೇ ಮುಖ್ಯ. ಜಾಸ್ತಿ ಓಟ್ ಇದ್ರು ಕೂಡ ಕಂಟೆಂಟ್ ಸ್ಕ್ರೀನ್ ಪ್ಲೇಸ್ ಕೊಡೋರು ಇಲ್ಲ ಅಂತಂದ್ರೆ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಚೈತ್ರ ಅವ್ರಿಗೆ ಎಲಿಮಿನೇಟ್ ಮಾಡ್ತೀರಾ, ಧರ್ಮ ಅವ್ರಿಗೆ ಎಲಿಮಿನೇಟ್ ಮಾಡಿದ್ದಾರೆ. ನನ್ನ ಒಪಿನಿಯನ್ ಪ್ರಕಾರ ಧರ್ಮಣ್ಣ ಈಸ್ ವಿನ್ನರ್. ನಿಜವಾಗ್ಲು ಅವರ ವ್ಯಕ್ತಿತ್ವದ ತರ ಯಾರು ಬರೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಬಿಗ್ ಬಾಸ್ ಇತಿಹಾಸದಲ್ಲಿ ನನಗನ್ಸಿರೋ ಪ್ರಕಾರ ಈ ತರ ಒಳ್ಳೆತನ ಇರ್ತಕ್ಕಂಥ ವ್ಯಕ್ತಿತ್ವದ ಮನುಷ್ಯ ಬರೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಜವಾಗ್ಲೂ ಧರ್ಮಣ್ಣ ಎಲಿಮಿನೇಟ್ ಆಗಿದ್ದು ತುಂಬಾ ನನಗೂ ಬೇಜಾರಿದೆ. ಅದರಲ್ಲಿ ಧರ್ಮಣ್ಣದು ಕೆಲವೊಂದು ತಪ್ಪಿದೆ ಅಂತ ಹೇಳ್ಬೋದು. ಟಾಸ್ಕ್ ಅಂತ ವಿಚಾರದಲ್ಲಿ ಬಂದಾಗ ಚೆನ್ನಾಗಿ ಎಫರ್ಟ್ ಹಾಕಿ ಟಾಸ್ಕ್ ಅನ್ನ ಆಡಿಲ್ಲ. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಅನುಷ್ ಅವ್ರ ಜೊತೆ ಮಾತ್ರ ಮಿಂಗಲ್ ಆಗಿ ಆ ಒಂದು ಕಾರ್ನರ್ ಅಲ್ಲಿ ಕೂತ್ ಬಿಟ್ರು ಅನ್ನೋದು ನನ್ನ ಒಪಿನಿಯನ್. ಸುದೀಪ್ ಅಣ್ಣ ಕೂಡ ಜಾಸ್ತಿ ಹಿಂಟ್ಸ್ ಅನ್ನ ಕೊಡ್ತಾ ಇದ್ರು, ಚೇಂಜ್ ಆಗಿ ಅಂತ. ಬಟ್ ಅವರು ಚೇಂಜ್ ಆಗೋದಕ್ಕೆ ಮಾಡ್ಕೊಂಡಿಲ್ಲ, ಚೇಂಜ್ ಆಗ್ಲಿಲ್ಲ ಅನ್ನೋದು ನನ್ನ ಒಪಿನಿಯನ್. ಎನಿವೇ, ಧರ್ಮಣ್ಣ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಅವರ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.